ಜನ ವ್ಯಕ್ತಿಗಳು ಹೀಗೆ ದಾರಿಯಲ್ಲಿ ಉದ್ದಕ್ಕೆ ಮಾತಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಅದರಲ್ಲಿ ಒಂದು ವ್ಯಕ್ತಿ ಹೇಳ್ತಾನೆ ಇನ್ನೊಬ್ಬನಲ್ಲಿ, ನೀನು ಯಾವುದಾದ್ರೂ ಒಂದು ಒಳ್ಳೆಯದಾದಂತಹ ಕಂಪನಿಯಲ್ಲಿ ಇನ್ವೆಸ್ಟ್‌ಮೆಂಟನ್ನು ಮಾಡಿದರೆ ನಿನಗೆ ಒಳ್ಳೆಯ ಲಾಭ ಬರ್ತದೆ. ಅದಲ್ಲದಿದ್ದರೆ ಹೂಡಿಕೆಯನ್ನು ಮಾಡಿದರೆ ಎಷ್ಟು ಆದಾಯವನ್ನು ಗಳಿಸ್ಬೋದು ಅಂತ ಹೇಳ್ಕೊಂಡು ಮಾತಾಡ್ತಾ ಹೋಗ್ತಾರೆ. ಆದರೆ ಆ ವ್ಯಕ್ತಿಗೂ ಹೌದು ಅನಿಸುತ್ತೆ. ಆದರೆ ಆ ವ್ಯಕ್ತಿಯ ಬಳಿಯಲ್ಲಿ ಹೂಡಿಕೆಯನ್ನು ಮಾಡುವಂತಹ ತಾಕತ್ತಾಗಿರ್ಬೋದು ಅಥವಾ ಅದನ್ನು ಇಡುವಂತಹ ಸಾಮರ್ಥ್ಯತೆ ಆಗಿರ್ಬೋದು ಆತನಲ್ಲಿ ಇರುವುದಿಲ್ಲ. ಹಾಗಾಗಿ ಆತ ನನ್ನ ಹತ್ರ ಇಲ್ಲದೇ ಇರೋದನ್ನು ನಾನು ಹೇಗೆ ಮಾಡಲಿ ಅಂತ ಹೇಳುವುದಾಗಿ ಕೇಳ್ತಾನೆ. ಎಲ್ಲಿಂದನಾದ್ರು ತೆಗೆದುಕೊಂಡು ಬಾ ಅಥವಾ ಯಾರ ಹತ್ರನಾದ್ರು ಕಾಡಿಯೋ ಬೇಡಿಯೋ ಸಾಲ ಸಂಬಂಧವನ್ನಾದರೂ ಕೂಡ ಮಾಡ್ಕೊಂಡು ಬಾ, ಹೂಡಿಕೆಯನ್ನು ಮಾಡು, ಒಳ್ಳೆಯದಾದಂತಹ ಲಾಭ ಹೇಳ್ತಕ್ಕಂಥದ್ದು ಬರ್ತದೆ ಅಂತ ಹೇಳೋದಾಗಿ ಹೇಳ್ತಾ ಹೋಗ್ತಾ ಇರ್ತಾರೆ. ಆಗ ದಾರಿಯಲ್ಲಿ ಇದ್ದಕ್ಕಿದ್ದಂತೆಯೇ ಒಂದು ವ್ಯಕ್ತಿ ಹೇಳ್ತಕ್ಕಂಥವ್ರು ನಿಂತ್ಕೊಂಡಿರ್ತಾರೆ. ಸ್ವಲ್ಪ ವಯಸ್ಸಾಗಿರುತ್ತೆ. ಆ ವ್ಯಕ್ತಿಗಳು ಕೇಳ್ತಾ ಇರ್ತಾರೆ. ಆದರೆ ಆ ವ್ಯಕ್ತಿಯ ಸಮೀಪಕ್ಕೆ ಹೋದವಾಗ ಆಗ ಆ ವ್ಯಕ್ತಿಗಳು ಆತನಲ್ಲಿ ಹೇಳ್ತಾರಂತೆ, ನೀವು ಹೂಡಿಕೆಯ ಬಗ್ಗಾಗಿ ವಿಚಾರವನ್ನು ಮಾಡ್ತಾ ಇದ್ದೀರಿ ಸರಿ, ಆದರೆ ಅದೆಲ್ಲ ಲಾಭ ಬರುತ್ತೋ ಅಥವಾ ನಷ್ಟ ಆಗುತ್ತೋ ಇನ್ನೊಂದಾಗುತ್ತೋ ಕೊನೆಯ ವಿಚಾರ. ಆದರೆ ಈತ ಹೂಡಿಕೆ ಮಾಡಲಿಕ್ಕೆ ಏನೋ ಸಾಮರ್ಥ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದ. ಆದರೆ ಆತನಿಗೂ ಕೂಡ ಒಂದು ಒಳ್ಳೆಯದಾಗುವಂತಹ ರೀತಿಯಾದಂತಹ ಮಾತನ್ನು ನಾನು ಹೇಳ್ತೇನೆ, ಕೇಳೋದಿದ್ದರೆ ಕೇಳಬಹುದು, ಬಿಡೋದಿದ್ದರೆ ಬಿಡಬಹುದು ಅಂತ ಹೇಳುವುದಾಗಿ ಆ ವಯಸ್ಸಾದಂಥವರು ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಕೇಳಿದರೆ, ಯಾವತ್ತಿಗೂ ಯಾರಿಂದಲೂ ಕೂಡ ಸಾಧ್ಯವಾಗದೇ ಇರತಕ್ಕಂಥದ್ದು ಅಥವಾ ಡಿಪಾಸಿಟ್ ಇಟ್ಟರೂ ಕೂಡ ಸಿಗದೇ ಇರತಕ್ಕಂಥದ್ದು ಅಂತ ಹೇಳಿದರೆ ಆರೋಗ್ಯ, ಆಯಸ್ಸು, ವಿದ್ಯೆ, ಬುದ್ಧಿ ಎಲ್ಲವೂ ಕೂಡ. ಹಾಗಾದರೆ ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಅವರು ಹೇಳ್ತಾರೆ, ಶಿವನಾಮ ಸ್ಮರಣೆ ಒಂದೇ ಸಾಕು, ನಿನ್ನ ಆದಾಯಕ್ಕೆ ಇಂಥ ಎಲ್ಲ ಗಳಿಸಲಿಕ್ಕೆ ಸಾಧ್ಯವಾಗದೇ ಇದ್ದಷ್ಟು ರೀತಿಯಾದಂತಹ ಹಣ ಇತ್ಯಾದಿ ಸಮೃದ್ಧಿಗಳನ್ನು ಕೂಡ ಒದಗಿಸಬಲ್ಲದು ಅಂತ ಹೇಳುವುದಾಗಿ ಹೇಳ್ತಾರೆ. ಆಗ ಅವರು ಅದೆಲ್ಲ ಎಲ್ಲಿ ಆಗೋಗೋದಲ್ಲ ಎಂತ ಕೇಳಿದರೆ ಈಗ ಇದ್ದರೆ ಮಾತ್ರ ಅಲ್ವಾ ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿಗಳು ಹೇಳ್ತಾರೆ, ಇಲ್ಲ ಅದು ಹಾಗಲ್ಲ, ನಿನಗೆ ಈಗ ಆ ರೀತಿಯಲ್ಲಿ ಅನಿಸಿದ್ರು ಕೂಡ ಎಷ್ಟೇ ಖರ್ಚನ್ನು ಮಾಡಿದರೂ ಕೂಡ ಸಿಗದೇ ಇರತಕ್ಕಂಥದ್ದು ಅಂತ ಹೇಳಿದರೆ ಆ ವಿಷಯ ಈಗಿನ ಕಾಲದಲ್ಲೂ ಕೂಡ 127 ವರ್ಷಗಟ್ಟಲೆಯಲ್ಲಿ ಬಾಳಿ ಬದುಕಿದ್ದಂಥವ್ರು ಇದ್ದಾರೆ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಔಷಧಿಯನ್ನು ಕೂಡ ಸ್ವೀಕಾರವನ್ನು ಮಾಡದೇ ಇರತಕ್ಕಂಥವ್ರು ಇದ್ದಾರೆ. ಅವರ ಗಳಿಕೆ ಎಷ್ಟಾಗಿರ್ಬೋದು ಎಂದು ಒಮ್ಮೆ ವಿಚಾರಿಸಿ ಯಾವ ಡಿಪಾಸಿಟ್ ಅಂತ ಹೇಳುವುದನ್ನು ನೋಡ್ಕೊಳ್ಳಿ ಅಂತ ಹೇಳುವುದಾಗಿ ಹೇಳ್ತಾರೆ. ಆಗ ಆ ವ್ಯಕ್ತಿಯು ಕೂಡ ಆ ಕ್ಷಣದಿಂದಲೇ ಬದಲಾವಣೆಯನ್ನು ಹೊಂದ್ತಾನೆ, ಶಿವನಾಮ ಸ್ಮರಣೆಯಲ್ಲಿ ತೊಡಕೊಳ್ತಾನೆ, ಅವನಿಗೂ ಕೂಡ ಒಳ್ಳೆಯದಾಗತ್ತೆ.